ಘಟಪ್ರಭಾ ನದಿಯ ತಟದಲ್ಲಿ ಪ್ರವಾಹ ಭೀತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಶಾಸಕರು ತುರ್ತು ಸಭೆಯನ್ನು ಕರೆದಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಸಕ ಬಾಲಚಂದ್ರ ಜಾರಕಿಹೊಳಿ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ತುರ್ತು ಸಭೆಯನ್ನು ನಡೆಸಿದ್ದಾರೆ ಶಾಸಕರು. ಮುನ್ನೆಚ್ಚರಿಕಾ ಕ್ರಮಕ್ಕೆ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗೋಕಾಕ್, ಮೂಡಲಗಿಯ ಹಲವೆಡೆ ಪ್ರವಾಹದ ಆತಂಕ ಇದೆ. 2 ತಾಲೂಕಿನ ತಹಶೀಲ್ದಾರ್, ಗೋಕಾಕ್ ಡಿವೈಎಸ್ಪಿ, ಪಿಡಿಒ, ಸಿಪಿಐ, ಪಿಎಸ್ಐ ಸೇರಿದಂತೆ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಇನ್ನು ಮುನ್ನೆಚ್ಚರಿಕಾ ಕ್ರಮಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ, ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಇವತ್ತು ನಾನು ಲೋಳಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ. ಯಾಕಂದರೆ ಈಗಾಗಲೇ ಹೊಳೆಗೆ 50,000 ಕ್ಯೂಸೆಕ್ಸ್ ನೀರು ಬರ್ತಾಯಿದೆ. ಅದು 62,000 ಕ್ಯೂಸೆಕ್ಸ್ ಮೇಲ್ಪಟ್ಟಾಯ್ತಂದ್ರೆ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತೆ. ಅಲ್ಲಿ ಇಡೀ ನಮ್ಮ ಅರ್ಬನ್ ಕ್ಷೇತ್ರ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು, ಎಲ್ಲ ಕಡೆ ಅದು ಅಂದರೆ ಊರಿಗೆಲ್ಲ ನೀರು ಸುತ್ತೋಡಿ ಹೊಡಿತೈತಿ. ಅದಕ್ಕೆ ಇವತ್ತೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು. ಅಲ್ಲಿ PDO, ಕಾರ್ಯದರ್ಶಿ, ತಲಾಟಿಗಳು ಊರಾಗಿರಬೇಕು, ಎಲ್ಲೂ ಹೋಗಬಾರ್ದು. ಅದಕ್ಕೆ ಏನೇ ನೀರು ಅಕಸ್ಮಾತ್ ಊರು ಸುತ್ತಂದ್ರೆ ಊರಾಗ ನೀರು ಬಂತಂದರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯೋಕ್ಕೆಲ್ಲ ಹೇಳಿದ್ದೀವಿ. ಕಾಳಜಿ